ಮಕ್ಕಳು ಶಾಲೆಯ ಬಾಗಿಲು ತಟ್ಟುವ ಮೊದಲ ಹೆಜ್ಜೆ ಅಂಗನವಾಡಿ. ಇಲ್ಲಿಂದ ಪುಟ್ಟ ಪುಟ್ಟ ಮಕ್ಕಳು ವಿದ್ಯಾಭ್ಯಾಸದ ಜಗತ್ತಿಗೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಬೆಂಗಳೂರಿನ ಟಿ ದಾಸರಹಳ್ಳಿ ಕ್ಷೇತ್ರದ ಕೆಲವು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ಕಂಡುಬಂದಿದ್ದು, ಈ ವಿಚಾರದ ಕುರಿತಾಗಿ ಶ್ರೀಮತಿ ಸುಜಾತಾ ಮುನಿರಾಜುರವರು ಸೂರಜ್ ಫೌಂಡೇಶನ್ ಮುಖಾಂತರ ಹಲವು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಅವರು ಪೇಣ್ಯ 2ನೇ ಹಂತದ ಬಳಿಯಿರುವ ಹೆಗ್ಗಿನಹಳ್ಳಿ ವಾರ್ಡ್ನ 5ನೇ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಮಕ್ಕಳ ಸಮಸ್ಯೆಗಳನ್ನು ಅರಿತು ಮಕ್ಕಳು ನೆಲದಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡುವ ಈ ಕ್ರಮಕ್ಕೆ ಮಕ್ಕಳ ಯೋಗಕ್ಷೇಮ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಸೂರಜ್ ಫೌಂಡೇಶನ್ ವತಿಯಿಂದ ಕುರ್ಚಿ ಟೇಬಲ್ ಅನ್ನ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಿಂದ ಅಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲದ ಜೊತೆಗೆ ಶಾಲೆಯ ವಾತಾವರಣವು ಸುಧಾರಿಸುತ್ತೆ. ಬಡವರ ಮಕ್ಕಳು ಕಲಿಯುವ ಇಂತಹ ಸರ್ಕಾರಿ ಶಾಲೆಗಳಿಗೆ ಸೂರಜ್ ಫೌಂಡೇಶನ್ ವತಿಯಿಂದ ಕೈಲಾದ ಸುಧಾರಣೆಯನ್ನ ತಂದು ಶಾಲೆಯ ವಾತಾವರಣವನ್ನ ಕಾಪಾಡುವುದಾಗಿ ಮಾತನಾಡಿದ ಅವರು, ಇದಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಬಡವರಿಗೆ ಬೇಕಾಗುವ ಅಗತ್ಯಗಳನ್ನು ಅರಿತು ಅವರಿಗೆ ಕೈಲಾದ ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಮಾಜ ಸೇವೆಯ ಮನೋಭಾವ ತುಂಬಿರುವ ಶ್ರೀಮತಿ ಸುಜಾತಾ ಮುನಿರಾಜುರವರಿಗೆ ನ್ಯೂಸ್ 81 ಕನ್ನಡ ಚಾನೆಲ್ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ವರದಿ ಅಭಿಲಾಷ್, ನ್ಯೂಸ್ 81 ಕನ್ನಡ. ದಾಸರಳ್ಳಿ ಕ್ಷೇತ್ರದ ಅಂಗನವಾಡಿ ಈಗ ಯಜ್ಞಳ್ಳಿ, ರಾಜಗೋಪಾಲ್ ನಗರ ಮತ್ತು ಪೀಣ್ಯ ಕೈಗಾರಿಕೆ ಈ ಒಂದು ಏರಿಯಾಗೆ ಬಂದಿದ್ವಿ. ಎಲ್ಲ ಅಂಗನವಾಡಿಗಳಿಗೆ ಬಂದು ಕೆಲವು ವಸ್ತುಗಳು ಬೇಕಾಗಿತ್ತು. ಅವ್ರಿಗೆ ಟೇಬಲ್ಸು, ಚೇರ್ಸ್ ಎಲ್ಲ ಕೊಟ್ಟು ಅಂಗನವಾಡಿಯ ಒಂದು ಏನು ಕೊರತೆ ಇದೆ ಅಂತೆಲ್ಲ ನೋಡಿಕೊಂಡು ಎಲ್ಲ ಟೀಚರ್ಸ್ಗಳ ಮಾತಾಡಿ ಆ ಸುತ್ತಮುತ್ತಲಿನ ಸ್ವಚ್ಛತೆ ಬಗ್ಗೆ ಎಲ್ಲ ಹೇಳಿ ಈ ಒಂದು ಮುಂದಿನ ದಿನಗಳಲ್ಲಿ ಅವರಿಗೆ ಬೇಕಾದಂತಹ ನೆರವು ಮಾಡೋಣ ಅಂತ ಹೇಳ್ತಾ ಇವತ್ತು ನಾವು ನಮ್ಮ ಜೊತೆಗೆ ACDP ಅವರು ಮತ್ತು ಸೂಪರ್ವೈಸರ್ಸು ಮತ್ತು ಎಲ್ಲ ಟೀಚರ್ಸು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಜೊತೆಗೆ ನಾವು ಏನೇನೋ ನೆರವು ಮಾಡ್ಬೋದು ಅಂತೆಲ್ಲ ಚರ್ಚೆ ಮಾಡಿದ್ದೀವಿ. ಮುಂದಿನ ನಮ್ಮ ಜೊತೆಗೆ ಎಲ್ಲ ಮುಖಂಡರು ಇದ್ದಾರೆ. ಈಗ ಈ ಒಂದು ಅಂಗನವಾಡಿಗೆ ಸಂಬಂಧಪಟ್ಟ ಎಲ್ಲ ಟೀಚರ್ಸು ಬಂದಿದ್ದಾರೆ. ಇವರೆಲ್ಲ ಸಹಾಯದೊಂದಿಗೆ ಎಲ್ಲ ವೀಕ್ಷಣೆ ಮಾಡಿಕೊಂಡು ಮುಂದೆ ಬರುವಂಥ ನಮ್ಮ ಒಂದು ಸೂರಜ್ ಫೌಂಡೇಶನ್ ಕಡೆಯಿಂದ ನಾವು ಏನೇನು ಆಗಬೇಕು ಅವೆಲ್ಲ ನೆರವು ಮಾಡಿ ಅದರೊಂದಿಗೆ ಶಾಸಕರ ಒಂದು ಆಶೀರ್ವಾದದೊಂದಿಗೆ ನಾವು ಮುಂದೆ ಬೇಕಾಗಿರುವಂತಹ ಕುಂದುಕೊರತೆಗಳ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಇವತ್ತೆಲ್ಲರ ಹತ್ರ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಿರುತ್ತೆ. ಮೊಳಕೆಯಲ್ಲಿ ಅಂತಂತೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಎಂಬುದನ್ನು ಅರಿತು ಸೂರಜ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಮತಿ ಸುಜಾತಾ ಮುನಿರಾಜು ಇವತ್ತು ಈ ಹೆಗ್ಗನಹಳ್ಳಿ ವಲಯದ ಒಂದು 5 ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಗಳ ಕುಂದುಕೊರತೆಗಳಿರ್ಬೋದು ಅಥವಾ ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣವನ್ನು, ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸತ್ಪ್ರಜೆಗಳನ್ನಾಗಿ ಮಾಡಲು ಏನು ಬೇಸಿಕ್ ಫೆಸಿಲಿಟಿ ಬೇಕು ಅನ್ನೋದನ್ನು ಪ್ರತಿಯೊಬ್ಬರ ಜೊತೆಗೆ ಚರ್ಚಿಸಿ ಮುಖ್ಯವಾಗಿ ಇವತ್ತು ಚೇರು ಮತ್ತು ಟೇಬಲ್ಗಳನ್ನು ನೀಡಿದ್ದಾರೆ. ಅದಲ್ಲದೆ ಕಳೆದ ಒಂದು ಜೂನ್ ತಿಂಗಳಲ್ಲೂ ಕೂಡ ನಮ್ಮ 5 ಅಂಗನವಾಡಿ ಕೇಂದ್ರಗಳಿಗೆ ಚೇರು ಟೇಬಲ್ಗಳನ್ನು ನೀಡಿದ್ದು, ಬೀರುಗಳನ್ನು ನೀಡಿದ್ದು. ಈ ರೀತಿ ನಾವು ಏನೇ ಒಂದು ಮಕ್ಕಳ ಒಂದು ಶಿಕ್ಷಣಕ್ಕೆ ಪೂರಕವಾದಂತಹ ಯಾವುದೇ ಒಂದು ನಾವು ಸಾಮಗ್ರಿಗಳನ್ನು ಕೇಳಿದ್ರೂ ಕೂಡ ಶಾಸಕರಿರ್ಬೋದು ಹಾಗೂ ಅವರ ಧರ್ಮಪತ್ನಿಯರಿರ್ಬೋದು ನಮಗೆ ಸ್ಪಂದಿಸಿ ಕೂಡಲೇ ಕಡಿಮೆ ಅವಧಿಯಲ್ಲಿ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಇದಕ್ಕೆ ನಾನು ಇಲಾಖೆಯಿಂದ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಸೂರಜ್ ಫೌಂಡೇಶನ್ ಇದೇ ರೀತಿ ನಮಗೆ ಒಂದು ಮಕ್ಕಳ ಶಿಕ್ಷಣಕ್ಕೆ ಪೂರಕವಾದಂತಹ ಶಾಲಾ ಪೂರ್ವ ಶಿಕ್ಷಣ ಇರ್ಬೋದು ಅಥವಾ ಬೀರುಗಳು ಇರ್ಬೋದು, ಹೀಗೆ ಮುಂದೆ ನಮಗೆ ಸೌಲಭ್ಯಗಳನ್ನು ಒದಗಿಸಲಿ ಅಂತ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ.